ಸಭಾಪತಿ ಅನುಮತಿ ಇಲ್ಲದೆ ಎಫ್ಐಆರ್. ಈಗ ರಾಜಣ್ಣ ಆರೋಪಿಸಿದ್ರು ಸ್ಪೀಕರ್ ಅನುಮತಿ ಬೇಕು. ಈ ಕೇಸ್ ಕೇಳಿದಿರಲ್ವಾ? ಕಳೆದ ಚಳಿಗಾಲದ ಅಧಿವೇಶನದಲ್ಲಿನದ್ದು. ಹೌದು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಸಿದ್ದಾರೆ ಅಂತ ಆರೋಪಿಸಿ ಪರಿಷತ್ ಕಲಾಪದಲ್ಲಿದ್ದರೂ ಕೂಡ ಸಭಾಪತಿ ಅನುಮತಿ ಇಲ್ಲದೆ ಹಿರೇಬಾಗೇವಾಡಿ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿದ್ರು. ರಾಜ್ಯ ಸರ್ಕಾರದ ಇಬ್ಬಗೆ ನೀತಿ ಯಾಕೆ? ಹನಿ ಟ್ರ್ಯಾಪ್ ಆರೋಪದಲ್ಲಿ ಸ್ಪೀಕರ್ ಅನುಮತಿ ಬೇಕಾ? ಹೌದು, ಸಿಟಿ ರವಿ ವಿರುದ್ಧ ದೂರು ದಾಖಲಿಸಿ ಏಕಾಏಕಿ ಸುವರ್ಣಸೌಧಕ್ಕೆ ನುಗ್ಗಿದ ಪೊಲೀಸರು ಬಂಧಿಸಿದ್ರು. ಆಗ ಸಭಾಪತಿ ಅನುಮತಿ ಮುಖ್ಯ ಮಾಡಿಕೊಳ್ಳದ ಸರ್ಕಾರ ಇದೀಗ ರಾಜಣ್ಣ ಮಾಡಿದ ಆರೋಪಕ್ಕೆ ಸ್ಪೀಕರ್ ಅನುಮತಿ ಬೇಕಂತೆ ಸ್ವತಃ ತಾವೇ ಆರೋಪಿಸಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ದೂರು ಕೊಡಲು ಮುಂದಾಗದೆ ರಾಜ್ಯ ಜನರಿಗೆ ಮಾತಿನ ಮೂಲಕ ಟೋಪಿ ಹಾಕ್ತಿದ್ದಾರೆ. ರಾಜಣ್ಣ ದೂರು ದಾಖಲಿಸುವವರೆಗೂ ಇಲ್ಲ ತನಿಖೆ. ಇನ್ನು ಸಚಿವ ರಾಜಣ್ಣ ಯಾವುದೇ ಅಧಿಕೃತವಾಗಿ ದೂರು ದಾಖಲಿಸಿಲ್ಲ. ಅಲ್ಲಿಯ ತನಕ ಯಾವುದೇ ತನಿಖೆ ಮಾಡದ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಒಂದು ವೇಳೆ ರಾಜಣ್ಣ ತನಿಖೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ರೆ ತನ್ನದೇ ಪಕ್ಷದ ಸಚಿವರ ದೂರಿಗೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಎಂಬುದು ಚರ್ಚೆ ಶುರುವಾಗಿದೆ. ಒಟ್ಟಾರೆ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಆರೋಪದಲ್ಲಿ ಏಕಾಏಕಿ ಅಲರ್ಟ್ ಆದ ಸರ್ಕಾರ ಅದೇ ತನ್ನ ಸಚಿವರು ಆರೋಪಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಯಾಕೆಷ್ಟು ಹಿಂದೇಟು ಎಂಬುದು ಮಾತ್ರ ಇಬ್ಬಗೆ ನೀತಿ ಎಂಬುದರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಯಾರ ಹತ್ರ ಆದ್ರೂ ಹೋಗಿ ಅಲ್ಲಿ ಪರಮೇಶ್ವರ್ ಇದ್ದಾರೆ, ಮತ್ತೊಬ್ರು ಇದ್ದಾರೆ, ಯಾರ ಹತ್ರ ಹೋಗಿ ಸರ್ ಇದು ಸಿಡಿ ತನಿಖೆ ಆಗಬೇಕಾ ಬೇಡ ಅಂತಂದ್ರೆ ಎಲ್ಲರೂ ಬೇಡ ಅಂದ್ಬಿಡ್ತಾರೆ. ಯಾಕೆ ಹೇಳಿ? ಅಲ್ಲ, ಈಗ ಯಾರಾದ್ರೂ ಅಂದ್ರೆ ಇಲ್ಲ ಈಗ ಆಗ್ಲೇಬೇಕು ಅಂತ ಹೇಳೋವಾಗ ಹಣ ನಿಂದಿದೆ ಅಂತ ಯಾರಾದ್ರೂ ಆಗ್ಲೇಬೇಕು ತನಿಖೆ, ಹಣ ನಿಮ್ದಿದೆಯಂತೆ. ಹೌದಾ? ಬೇಡಪ್ಪ ಬೇಡ, ಹಿಂಗಾಗಿದೆ ಪರಿಸ್ಥಿತಿ ಒಂದು. ಆಮೇಲೆ ಸಿಟಿ ರವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತರ ಮಾಡಿದ್ರು ಗೊತ್ತಿದೆ. ನಾನು ನಿನ್ನೆ ಹೇಳ್ತಾ ಇದ್ದೆ, ಸಿಟಿ ರವಿ ಅವರನ್ನ ಪಾಪ 4 ಜಿಲ್ಲೆ ಓಡಾಡಿಸಿದ್ದಾರೆ. ಅವ್ರ ಪಾಪ ಚಿಕ್ಕಮಗಳೂರಲ್ಲಿ ಸೋತಿದ್ರು. ಹಗಲೊತ್ತಾಗಿದ್ರೆ ರಾತ್ರಿ ಹೊತ್ತಲ್ಲಿ ಓಡಾಡಿಸಿದ್ದು. ಅದೇ ಅಲ್ಲ, ನಾನು ಅದೇ ಹೇಳ್ತಾ ಇದ್ದೆ, ಪಾಪ ಎಷ್ಟು ಓಡಾಡಿಸ್ಬಿಟ್ರು ಅಂತಂದ್ರೆ ಚಿಕ್ಕಮಗಳೂರಲ್ಲಿ ಅಷ್ಟು ಓಡಾಡಿರ್ಲಿಕ್ಕಿಲ್ಲ ಎಲೆಕ್ಷನ್ ಟೈಮ್. ಈ 4 ಕ್ಷೇತ್ರ ಇದೆಯಲ್ಲ, 4 ಜಿಲ್ಲೆಗಳಲ್ಲಿ ಪಾಪ ಸಿಟಿ ರವಿ ಹಗಲೊತ್ತಲ್ಲಿ ಕೈ ಹಿಂಗ್ ಮಾಡಿದ್ರು ಸಾಕಿತ್ತು, ಗೆದ್ದು ಬಿಡ್ತಿದ್ರು ಆ ಕಡೆಯಿಂದ, ಆ ಭಾಗದಲ್ಲಿ ನಿಲ್ಸ ಹಂಗ್ ಮಾಡಿದ್ರು ಪಾಪ. ಇನ್ನೊಂದು ವಿಚಾರ ಹೇಳ್ತೀನಿ ಕೇಳ್ರಿ, ಈ ಬಿಜೆಪಿ ಇವರೆಲ್ಲ ಈ ಲೀಡರ್ ನೋಡ್ರಿ, ಲೀಡರ್ಗಳು ಯಾವತ್ತೂ ಇದೆಯಲ್ಲ, ಲೀಡರ್ಗಳನ್ನ ನೀನ್ ಲೀಡರಪ್ಪ ಅಂತ ಒಬ್ಬ ಮಾಡಕ್ಕಾಗಲ್ಲ. ಲೀಡರ್ ತಯಾರಾಗೋದಂತೆ, ಲೀಡರ್ ತಯಾರಾಗೋದು ಯಾವತ್ತೂ ಕೂಡ ನಾವು ಈ ಸಂಘಟನೆ ಬೇಸ್ಡ್ ಲೀಡರ್ ಅಂತ ಆದಾಗ ನಮಗೆ ಏನು ಮಣ್ಣಿನಿಂದ ಎದ್ದು ಬರುವಂತ ಗುಣ ಬರೋದಿಲ್ಲ. ಈಗ ಯಡಿಯೂರಪ್ಪ ಇವರೆಲ್ಲ ಏನ್ ಗೊತ್ತಾ, ಇವರೆಲ್ಲ ಏನು ಅಂದ್ರೆ ಇವರ ಹತ್ರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದ್ದ ಕಾರಣಕ್ಕಾಗಿ ಅವರು ಗುರುತಿಸಿದ್ರು ಅನ್ನೋದು ಬಿಟ್ರೆ, ಈಗ ದೇವೇಗೌಡರು ಲೀಡ್ರು, ಆಮೇಲೆ ಯಡಿಯೂರಪ್ಪ ಲೀಡ್ರು, ಬಂಗಾರಪ್ಪ ಲೀಡ್ರು, ಇವರೆಲ್ಲ ಲೀಡರ್ಗಳು. ಈಗ RSS ಕೆಲವರನ್ನ ಲೀಡರ್ ಮಾಡುವಂತ ಪ್ರಯತ್ನ ಮಾಡ್ತು. ಯಾರನ್ನ? ಲಕ್ಷ್ಮಣ ಸವದಿ ಅವರನ್ನ ಲೀಡರ್ ಮಾಡಕ್ ನೋಡ್ತು, ಗೋವಿಂದ ಕಾರಜೋಳ ಅವರನ್ನ ಲೀಡರ್ ಮಾಡಕ್ ನೋಡ್ತು, ಆಮೇಲೆ ಅಶ್ವಥ್ ನಾರಾಯಣ ಅವರನ್ನ ಲೀಡರ್ ಮಾಡಕ್ ನೋಡ್ತು. ಹಾಗಿಲ್ಲ ಅವರೆಲ್ಲ. ಮತ್ತೊಬ್ಬ ಆ ಸೆಣಸಾಡಿನೇ ಬರಬೇಕಾಗತ್ತೆ. ಈಗ ಬಸವನಗೌಡ ಪಾಟೀಲ್ ಎತ್ತ ಸರಿನೋ ತಪ್ಪ ಬೇರೆ ವಿಚಾರ, ಬಟ್ ಈಸ್ ಎ ಲೀಡರ್. ಯಾಕಂದ್ರೆ ನಾನ್ ಯಾರ ಅಂತವ್ರನ್ನ ಬಹಳ ಇಷ್ಟಪಡ್ತೇನೆ. ಈಗ DK ಶಿವಕುಮಾರ್ ಅವರಿಗೆ KPC ಅಧ್ಯಕ್ಷ ಪಟ್ಟ ಇತ್ತೀಚೆಗೆ ಸಿಕ್ಕಿದೆ 5 ವರ್ಷದ ಹಿಂದೆ. ಅದಕ್ಕಿಂತ ಮೊದಲು ಲೀಡರ್ ಅವರ ತಮ್ಮ ಲೀಡರ್. ಈ ಎಲ್ಲವನ್ನು ಕೂಡ ಎದುರಾಕೊಂಡು ಹೋಗ್ತಾರಲ್ಲ ಅವರು ಲೀಡರ್. ಇವರುಗಳ ಕೆಲವರ ಪ್ರಾಬ್ಲಮ್ ಏನು ಗೊತ್ತಾ, ಸಂಘ ಹೇಳದ ಅವರು ಒಂದೇ ಹೆಜ್ಜೆ ಮುಂದೆ ಇಡೋದಿಲ್ಲ. ಆದ್ರೆ ಶಿಸ್ತು ಪಾಲಿಸಬೇಕು ನಿಜ, ಆದ್ರೆ ಲೀಡರ್ಶಿಪ್ ಕ್ವಾಲಿಟಿ ಅವರಿಂದಲೇ ಬರಬೇಕು. ಈಗ ನಳಿನ್ ಕುಮಾರ್ ಕಟೀಲ್ ಅವರಿದ್ರು, ಅವರು ಸಂಘ ಹೇಳಿ ಅವರು ಅಧ್ಯಕ್ಷ ಆಗಿರೋ ತನಕ ಮಾತ್ರ ಅವ್ರಿಗೊಂದು ಅವ್ರ ಲೀಡರ್ ಅಂತ ಅನಿಸ್ತಾ ಇತ್ತು. ಈಗ ಅವ್ರ ಲೆಕ್ಕಕ್ಕೆ ಇಲ್ಲ, ಹಂಗಿರಬಾರ್ದು ಅಂತ. ಹಂಗಿರಬಾರ್ದು. ಬಂಗಾರಪ್ಪ ಒಂದು ಮಾತನ್ನು ಹೇಳ್ತಾ ಇದ್ರು, ಆನೆ ಸತ್ರು ಬೆಲೆ, ಜೀವಂತ ಇದ್ರು ಬೆಲೆ. ಬಂಗಾರಪ್ಪ ಎಲ್ಲ ಹಂಗೆ, ನಾನು ಅವ್ರದ್ದೊಂದು ಬಹಳ, ನಾನು ಇಂಜಿನ್ ಏನೋ ಇದ್ರದ್ದು ರೈಲ್ವೆ ಇಂಜಿನ್ ಅಂತ ಅವರು, ಕಂಪಾರ್ಟ್ಮೆಂಟ್ ಅಲ್ಲ ನಾನು, ಇಂಜಿನ್. ಯಾವ RSS ಇತ್ತು ಅವರ ಹಿಂದೆ? ಯಾವ ಸೇವಾದಳ ಇತ್ತು ಅವರ ಹಿಂದೆ? ಯಾರು ಇರ್ಲಿಲ್ಲ. ಅವರಾಗೆ ಲೀಡರ್ ಆಗಿ ಹೊರಹೊಮ್ಮೋದು ಅಂತ ಕೆಲವು ಕೆಪಾಸಿಟಿಗಳಿದೆಯಲ್ಲ, ಅಂತವರನ್ನ ಜನಗಳು ಇಷ್ಟಪಡ್ತಾರೆ. ಆಮೇಲೆ ಅವರಿಗೆ
ಈ ಕಷ್ಟ ಸುಖಗಳೇನು ಅಂತ ಗೊತ್ತಿರ್ತದೆ. ನನಗೆ ಪಾಪ ಈ ಸಿಟಿ ರವಿಯವ್ರನ್ನ ಅವತ್ತು ಅಟ್ಟಾಡಿಸಿದ್ರಲ್ಲ, ಒಂಥರ ಅಸಹಾಯಕ ತರ ಕಂಡುಬಿಟ್ರಪ್ಪ. ನನಗೆ ಬಹಳ ಅಸಹಾಯಕ ತರ ಕಂಡುಬಿಟ್ರು. ಬನ್ನಿ ನೆಕ್ಸ್ಟ್. ಹನಿ ಟ್ರ್ಯಾಪ್ ಸಭಾಪತಿ ಅನುಮತಿ ಇಲ್ಲದೆ ಎಫ್ಐಆರ್. ಈಗ ರಾಜಣ್ಣ ಆರೋಪಿಸಿದ್ರು, ಸ್ಪೀಕರ್ ಅನುಮತಿ ಬೇಕು. ಈ ಕೇಸ್ ಕೇಳಿದಿರಲ್ವಾ? ಕಳೆದ ಚಳಿಗಾಲದ ಅಧಿವೇಶನದಲ್ಲಿನದ್ದು. ಹೌದು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಸಿದ್ದಾರೆ ಅಂತ ಆರೋಪಿಸಿ ಪರಿಷತ್ ಕಲಾಪದಲ್ಲಿದ್ದರೂ ಕೂಡ ಸಭಾಪತಿ ಅನುಮತಿ ಇಲ್ಲದೆ ಹಿರೇಬಾಗೇವಾಡಿ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿದ್ರು. ರಾಜ್ಯ ಸರ್ಕಾರದ ಇಬ್ಬಗೆ ನೀತಿ ಯಾಕೆ? ಹನಿ ಟ್ರ್ಯಾಪ್ ಆರೋಪದಲ್ಲಿ ಸ್ಪೀಕರ್ ಅನುಮತಿ ಬೇಕಾ? ಹೌದು, ಸಿಟಿ ರವಿ ವಿರುದ್ಧ ದೂರು ದಾಖಲಿಸಿ ಏಕಾಏಕಿ ಸುವರ್ಣಸೌಧಕ್ಕೆ ನುಗ್ಗಿದ ಪೊಲೀಸರು ಬಂಧಿಸಿದ್ರು. ಆಗ ಸಭಾಪತಿ ಅನುಮತಿ ಮುಖ್ಯ ಮಾಡಿಕೊಳ್ಳದ ಸರ್ಕಾರ ಇದೀಗ ರಾಜಣ್ಣ ಮಾಡಿದ ಆರೋಪಕ್ಕೆ ಸ್ಪೀಕರ್ ಅನುಮತಿ ಬೇಕಂತೆ ಸ್ವತಃ ತಾವೇ ಆರೋಪಿಸಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ದೂರು ಕೊಡಲು ಮುಂದಾಗದೆ ರಾಜ್ಯ ಜನರಿಗೆ ಮಾತಿನ ಮೂಲಕ ಟೋಪಿ ಹಾಕ್ತಿದ್ದಾರೆ. ರಾಜಣ್ಣ ದೂರು ದಾಖಲಿಸುವವರೆಗೂ ಇಲ್ಲ ತನಿಖೆ. ಇನ್ನು ಸಚಿವ ರಾಜಣ್ಣ ಯಾವುದೇ ಅಧಿಕೃತವಾಗಿ ದೂರು ದಾಖಲಿಸಿಲ್ಲ. ಅಲ್ಲಿಯ ತನಕ ಯಾವುದೇ ತನಿಖೆ ಮಾಡದ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಒಂದು ವೇಳೆ ರಾಜಣ್ಣ ತನಿಖೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ರೆ ತನ್ನದೇ ಪಕ್ಷದ ಸಚಿವರ ದೂರಿಗೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಎಂಬುದು ಚರ್ಚೆ ಶುರುವಾಗಿದೆ. ಒಟ್ಟಾರೆ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಆರೋಪದಲ್ಲಿ ಏಕಾಏಕಿ ಅಲರ್ಟ್ ಆದ ಸರ್ಕಾರ ಅದೇ ತನ್ನ ಸಚಿವರು ಆರೋಪಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಯಾಕೆಷ್ಟು ಹಿಂದೇಟು ಎಂಬುದು ಮಾತ್ರ ಇಬ್ಬಗೆ ನೀತಿ ಎಂಬುದರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಯಾರ ಹತ್ರ ಆದ್ರೂ ಹೋಗಿ, ಅಲ್ಲಿ ಪರಮೇಶ್ವರ್ ಇದ್ದಾರೆ, ಮತ್ತೊಬ್ರು ಇದ್ದಾರೆ, ಯಾರ ಹತ್ರ ಹೋಗಿ ಸರ್ ಇದು ಸಿಡಿ ತನಿಖೆ ಆಗಬೇಕಾ ಬೇಡ ಅಂತಂದ್ರೆ ಎಲ್ಲರೂ ಬೇಡ ಅಂದ್ಬಿಡ್ತಾರೆ. ಯಾಕೆ ಹೇಳಿ? ಎಲ್ಲರದ್ದು ಆಚೆ ಅಲ್ಲ, ಈಗ ಯಾರಾದ್ರೂ ಅಂದ್ರೆ ಇಲ್ಲ ಈಗ ಆಗ್ಲೇಬೇಕು ಅಂದೊಳಗ ಹಣ ನಿಂದಿದೆ ಅಂತ ಯಾರಾದ್ರೂ ಆಗ್ಲೇಬೇಕು ತನಿಖೆ, ಹಣ ನಿಮ್ದು ಇದೆಯಂತೆ. ಹೌದಾ? ಬೇಡಪ್ಪ ಬೇಡ, ಹಿಂಗಾಗಿದೆ ಪರಿಸ್ಥಿತಿ ಒಂದು. ಆಮೇಲೆ ಸಿಟಿ ರವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ತರ ಮಾಡಿದ್ರು ಗೊತ್ತಿದೆ. ನಾನು ನೆನ್ನೆ ಹೇಳ್ತಾ ಇದ್ದೆ, ಸಿಟಿ ರವಿ ಅವ್ರನ್ನ ಪಾಪ 4 ಜಿಲ್ಲೆ ಓಡಾಡಿಸಿದ್ದಾರೆ. ಅವ್ರ ಪಾಪ ಚಿಕ್ಕಮಗಳೂರಲ್ಲಿ ಸೋತಿದ್ರು. ಹಗಲೊತ್ತಾಗಿದ್ರೆ ರಾತ್ರಿ ಹೊತ್ತಲ್ಲಿ ಓಡಾಡಿಸಿದ್ದು. ಅದೇ ಅಲ್ಲ, ನಾನು ಅದೇ ಹೇಳ್ತಾ ಇದ್ದೆ, ಪಾಪ ಎಷ್ಟು ಓಡಾಡಿಸ್ಬಿಟ್ರು ಅಂತಂದ್ರೆ ಚಿಕ್ಕಮಗಳೂರಲ್ಲಿ ಅಷ್ಟು ಓಡಾಡಿರ್ಲಿಕ್ಕಿಲ್ಲ ಎಲೆಕ್ಷನ್ ಟೈಮಲ್ಲಿ. ಈ 4 ಕ್ಷೇತ್ರ ಇದೆಯಲ್ಲ, 4 ಜಿಲ್ಲೆಗಳಲ್ಲಿ ಪಾಪ ಸಿಟಿ ರವಿ ಹಗಲೊತ್ತಲ್ಲಿ ಕೈ ಹಿಂಗ್ ಮಾಡಿದ್ರು ಸಾಕಿತ್ತು, ಗೆದ್ದು ಬಿಡ್ತಿದ್ರು ಆ ಕಡೆಯಿಂದ, ಆ ಭಾಗದಲ್ಲಿ ನಿಲ್ಸ ಹಂಗ್ ಮಾಡಿದ್ರು ಪಾಪ. ಇನ್ನೊಂದು ವಿಚಾರ ಹೇಳ್ತೀನಿ ಕೇಳ್ರಿ, ಈ ಬಿಜೆಪಿ ಇವರೆಲ್ಲ ಈ ಲೀಡರ್ ನೋಡ್ರಿ, ಲೀಡರ್ಗಳು ಯಾವತ್ತೂ ಇದೆಯಲ್ಲ, ಲೀಡರ್ಗಳನ್ನ ನೀನ್ ಲೀಡರಪ್ಪ ಅಂತ ಒಬ್ಬ ಮಾಡಕ್ಕಾಗಲ್ಲ. ಲೀಡರ್ ತಯಾರಾಗೋದಂತೆ, ಲೀಡರ್ ತಯಾರಾಗೋದು ಯಾವತ್ತೂ ಕೂಡ. ನಾವು ಈ ಸಂಘಟನೆ ಬೇಸ್ಡ್ ಲೀಡರ್ ಅಂತ ಆದಾಗ ನಮಗೆ ಏನು ಮಣ್ಣಿನಿಂದ ಎದ್ದು ಬರುವಂತ ಗುಣ ಬರೋದಿಲ್ಲ. ಈಗ ಯಡಿಯೂರಪ್ಪ ಇವರೆಲ್ಲ ಏನ್ ಗೊತ್ತಾ, ಇವರೆಲ್ಲ ಏನು ಅಂದ್ರೆ ಇವರ ಹತ್ರ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದ್ದ ಕಾರಣಕ್ಕಾಗಿ ಅವರು ಗುರುತಿಸಿದ್ರು ಅನ್ನೋದು ಬಿಟ್ರೆ, ಈಗ ದೇವೇಗೌಡರು ಲೀಡ್ರು, ಆಮೇಲೆ ಯಡಿಯೂರಪ್ಪ ಲೀಡ್ರು, ಬಂಗಾರಪ್ಪ ಲೀಡ್ರು, ಇವರೆಲ್ಲ ಲೀಡರ್ಗಳು. ಈಗ RSS ಕೆಲವರನ್ನ ಲೀಡರ್ ಮಾಡುವಂತ ಪ್ರಯತ್ನ ಮಾಡ್ತು. ಯಾರನ್ನ? ಲಕ್ಷ್ಮಣ ಸವದಿ ಅವರನ್ನ ಲೀಡರ್ ಮಾಡಕ್ ನೋಡ್ತು, ಗೋವಿಂದ ಕಾರಜೋಳ ಅವರನ್ನ ಲೀಡರ್ ಮಾಡಕ್ ನೋಡ್ತು, ಆಮೇಲೆ ಅಶ್ವಥ್ ನಾರಾಯಣ ಅವರನ್ನ ಲೀಡರ್ ಮಾಡಕ್ ನೋಡ್ತು. ಹಾಗಿಲ್ಲ ಅವರೆಲ್ಲ. ಮತ್ತೊಬ್ಬ ಆ ಸೆಣಸಾಡಿನೇ ಬರಬೇಕಾಗತ್ತೆ. ಈಗ ಬಸವನಗೌಡ ಪಾಟೀಲ್ ಎತ್ತ ಸರಿನೋ ತಪ್ಪ ಬೇರೆ ವಿಚಾರ, ಬಟ್ ಈಸ್ ಎ ಲೀಡರ್. ಯಾಕಂದ್ರೆ ನಾನ್ ಯಾರ ಅಂತವ್ರನ್ನ ಬಹಳ ಇಷ್ಟಪಡ್ತೇನೆ. ಈಗ DK ಶಿವಕುಮಾರ್ ಅವರಿಗೆ KBC ಅಧ್ಯಕ್ಷ ಪಟ್ಟ ಇತ್ತೀಚೆಗೆ ಸಿಕ್ಕಿದೆ 5 ವರ್ಷದ ಹಿಂದೆ. ಅದಕ್ಕಿಂತ ಮೊದಲು ಲೀಡರ್, ಅವರ ತಮ್ಮ ಲೀಡರ್. ಈ ಎಲ್ಲವನ್ನು ಕೂಡ ಎದುರಾಕೊಂಡು ಹೋಗ್ತಾರಲ್ಲ ಅವರು ಲೀಡರ್. ಇವರುಗಳ ಕೆಲವರ ಪ್ರಾಬ್ಲಮ್ ಏನು ಗೊತ್ತಾ, ಸಂಘ ಹೇಳದ ಅವರು ಒಂದು ಹೆಜ್ಜೆ ಮುಂದಿಡೋದಿಲ್ಲ. ಅಂದ್ರೆ ಶಿಸ್ತು ಪಾಲಿಸಬೇಕು ನಿಜ, ಆದ್ರೆ ಲೀಡರ್ಶಿಪ್ ಕ್ವಾಲಿಟಿ ಅವರಿಂದಲೇ ಬರಬೇಕು. ಈಗ ನಳಿನ್ ಕುಮಾರ್ ಕಟೀಲ್ ಅವರಿದ್ರು, ಅವರು ಸಂಘ ಹೇಳಿ ಅವರು ಅಧ್ಯಕ್ಷ ಆಗಿರೋ ತನಕ ಮಾತ್ರ ಅವ್ರಿಗೊಂದು ಅವ್ರ ಲೀಡರ್ ಅಂತ ಅನಿಸ್ತಾ ಇತ್ತು. ಈಗ ಅವ್ರ ಲೆಕ್ಕಕ್ಕೆ ಇಲ್ಲ. ಹಂಗಿರಬಾರ್ದು ಅಂತ, ಹಂಗಿರಬಾರ್ದು. ಬಂಗಾರಪ್ಪ ಒಂದು ಮಾತನ್ನ ಹೇಳ್ತಾ ಇದ್ರು, ಆನೆ ಸತ್ರು ಬೆಲೆ, ಜೀವಂತ ಇದ್ರು ಬೆಲೆ. ಬಂಗಾರಪ್ಪ ಎಲ್ಲ ಹಂಗೆ, ನಾನು ಅವ್ರದೊಂದು ಬಹಳ, ನಾನು ಇಂಜಿನ್ ಏನೋ ಇದ್ರದ್ದು ರೈಲ್ವೆ ಇಂಜಿನ್ ಅಂತ ಅವರು, ಕಂಪಾರ್ಟ್ಮೆಂಟ್ ಅಲ್ಲ ನಾನು, ಇಂಜಿನ್. ಯಾವ RSS ಇತ್ತು ಅವರ ಹಿಂದೆ?
ಯಾವ ಸೇವಾದಳ ಇತ್ತು ಅವರ ಹಿಂದೆ? ಯಾರು ಇರಲಿಲ್ಲ. ಅವರಾಗೆ ಲೀಡರ್ ಆಗಿ ಹೊರಹೊಮ್ಮೋದು ಅಂತ ಕೆಲವು ಕೆಪಾಸಿಟಿಗಳಿದೆಯಲ್ಲ, ಅಂತವ್ರನ್ನ ಜನಗಳು ಇಷ್ಟಪಡ್ತಾರೆ. ಆಮೇಲೆ ಅವರಿಗೆ ಈ ಕಷ್ಟ ಸುಖಗಳೇನು ಅಂತ ಗೊತ್ತಿರ್ತದೆ. ನನಗೆ ಪಾಪ ಈ ಸಿಟಿ ರವಿ ಅವತ್ತು ಅಟ್ಟಾಡಿಸಿದ್ರಲ್ಲ, ಒಂಥರ ಅಸಹಾಯಕ ತರ ಕಂಡುಬಿಟ್ರಪ್ಪ. ನನಗೆ ಬಹಳ ಅಸಹಾಯಕ ತರ ಕಂಡುಬಿಟ್ರು. ಬನ್ನಿ ನೆಕ್ಸ್ಟ್. ಹನಿ ಟ್ರಾಪ್